ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ವೀನ್ ಲಕ್ಷ್ಮಿ. ಬರ್ರಿ ಇವತ್ತಿನ ವಿಡಿಯೋಗೆ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಾನು ಇವತ್ತು ಅಡಪಿ ಹೋಗಿದ್ದು ನೋಡ್ರಿ. ಅಡಪಿ ಹೋಗ್ಬಿಟ್ಟು ಅಲ್ಲಿ ನಾಷ್ಟಕ್ಕೆ ಕೊಟ್ಟಿದ್ದರು. ಶೌರ್ಯ ಕರ್ಕೊಂಡು ಹೋಗಿದ್ದ ಚಿನ್ನಿ ಬಂಗಾರಿ ಮತ್ತು ಪ್ರತ್ಯೇಕ ನಮ್ಮ ಮಮ್ಮಿ ಮನೆಗೆ ಬಿಟ್ಟಿದ್ದ. ಮಮ್ಮಿದು ರಜೆ ಇತ್ತು, ಆ ಕಾರಣ ಮಮ್ಮಿ ಮನೆಗೆ ಬಿಟ್ಟಿದ್ದು ನೋಡ್ರಿ. ಉಪ್ಪಿಟ್ಟೊಂದು ಸಖತ್ತಾಗಿತ್ತು, ಶೇಂಗಾ ಹಿಂಡಿ ಇಟ್ಟಿದ್ರು ಬಾಜುಗೆ, ಮಸ್ತಾಗಿತ್ತು. ಶೌರ್ಯಕ್ಕೆ ತಿನ್ನಿಸ್ತಾ ಇದ್ದೆ, ಹಾಗೆ ನಾನು ಕೂಡ ತಿಂದೆ. ಅದಾದಮೇಲೆ ನಾವು ಸಲಾಡ್ ಎಲ್ಲ ಡೆಕೋರೇಷನ್ ಮಾಡಿದ್ವಿ ನೋಡ್ರಿ ಫ್ರೆಂಡ್ಸ್. ಡೆಕೋರೇಷನ್ ಮಾಡಿ ಎಲ್ಲ ಇಡ್ತಾ ಇದ್ವಿ. ಡೆಕೋರೇಷನ್ ಅಂತೂ ಸೂಪರ್ ಆಗಿತ್ತು. ಇದು 2 ದಿವಸದ ಬ್ಲಾಗ್ ಆಗಿರುತ್ತೆ, ದಯವಿಟ್ಟು ನೋಡಿ. ವಾಯ್ಸ್ ಓವರ್ ಏನು ಕೊಡ್ತಾ ಇದ್ದೀನಪ್ಪ ಅಂದ್ರೆ ಅಲ್ಲಿ ಸ್ವಲ್ಪ ಜಾಸ್ತಿ ಸೌಂಡ್ ಇತ್ತು, ಹಂಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನನಗೆ ಮುಜುಗರ ಅಲ್ಲಿ ವಾಯ್ಸಲ್ಲಿ ಹೇಳೋಕ್ಕೆ. ಇವರೇ ನಮಗೆ ಕರ್ಕೊಂಡು ಹೋಗಿದ್ದು, ಇವರೇ ಆಚಾರ್ಯ, ಅವರು ಅಡುಗೆ ಮಾಡ್ತಾರೆ. ನಾನು ನಮ್ಮ ಫ್ರೆಂಡ್ 3 ಜನ ಅವರು ಹೋಗಿದ್ವಿ. ಆಮೇಲೆ ಇಲ್ಲಿ ಏನು ಫಂಕ್ಷನ್ ಇತ್ತಪ್ಪ ಅಂದ್ರೆ ಕುಬ್ಸದ ಫಂಕ್ಷನ್ ಇತ್ತು ನೋಡ್ರಿ. ಕುಬ್ಸ ಇತ್ತು, ಹಾಗಾಗಿ ಹೋಗಿದ್ವಿ. ಶೌರ್ಯ ಆಟ ಆಡ್ಕೊಂಡಿದ್ದ. ಆಮೇಲೆ ಅದೆಲ್ಲ ಸಲಾಟು ಎಲ್ಲ ಇಟ್ಟಿದ್ವಿ, ನೀರಿನಾಗಿ ಕ್ಲೀನಾಗಿ ಇಟ್ಟಿದ್ವಿ ನೋಡ್ರಿ ಫ್ರೆಂಡ್ಸ್. ಅದಾದಮೇಲೆ ಮತ್ತೆ ಫೋಟೋ ಎಲ್ಲ ತಗೊಂಡೆ ನಾನು. ಫೋಟೋ ಎಲ್ಲ ತೆಗೆದುಬಿಟ್ಟು ಊಟಕ್ಕೆಲ್ಲ ಏನೇನು ಮಾಡಿದ್ರಪ್ಪ ಅಂದ್ರೆ ಸ್ವೀಟು, ಹಾಲಿನ ಸ್ವೀಟು, ಆಮೇಲೆ ಗುಲಾಬ್ ಜಾಮೂನು, ಪಾಪಡಿ, ಆಮೇಲೆ ಪಾಲಕ್ ಪುರಿ, ಆಮೇಲೆ ನಾರ್ಮಲ್ ಪುರಿ, ಆಮೇಲೆ ನೋಡಿರಿ ಫ್ರೆಂಡ್ಸ್ ಗೋಬಿ ಮಂಚೂರಿ ಪಲ್ಯ, ಆಮೇಲೆ ಪನ್ನೀರ್ ಬಾಜಿ, ಆಮೇಲೆ ಅನ್ನ ಸಾರು ಎಲ್ಲ ಇತ್ತು. ಮೊಸರು ಕೂಡ ಇತ್ತು. ಸೂಪರಾಗಿತ್ತು ಅಡುಗೆ ಅಂತೂ. ಪಾಲಕ್ ಪುರಿ ಅಂತೂ ಸಖತ್ತಾಗಿತ್ತು. ಅದೆಲ್ಲ ಊಟ ಮಾಡ್ಕೊಂಡ್ವಿ ನೋಡಿರಿ ಫ್ರೆಂಡ್ಸ್. ಅದಾದಮೇಲೆ ನಾನು ಮತ್ತು ಶೌರ್ಯಗೆ ಕ್ಲಿಪ್ಪಿಂಗ್ ತೊಗೊತಾ ಇದ್ದೆ. ಅವನು ಸುಮ್ಮನೆ ನಿಂತ್ಕೊಂಡಿದ್ದ. ಅವನದು ಊಟ ಆಗಿತ್ತು. ಊಟ ಆದಮೇಲೆ ನಮ್ಮದು ಊಟ ಮಾಡ್ಕೊಂಡಿದ್ವಿ ನೋಡ್ರಿ ಫ್ರೆಂಡ್ಸ್. ನಾವು ಊಟ ಮಾಡ್ಕೊಂಡಿದ್ವಿ. ಊಟ ಅಂತೂ ಸೂಪರಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಅದು ವಾಸನೆ ಕುಡ್ದು ಊಟ ಸೇರಲ್ಲ ಅಂದರು. ಸ್ವಲ್ಪ ತಿಂದ್ವಿ. ಅದಾದಮೇಲೆ ನಾನು ಬಟ್ಟೆ ಅಂಗಡಿಗೆ ಬಂದಿದ್ದೀನಿ. ಯಾಕಪ್ಪ ಅಂದ್ರೆ ನಮ್ಮ ಅಕ್ಕನ ಮಗಳಿಗೆ ಬಟ್ಟೆ ತೊಗೊಳಕ್ಕೆ ಬಂದಿದ್ವಿ. ಫಂಕ್ಷನ್ ಇತ್ತು ಮಾರನೇ ದಿನ, ಹಂಗಾಗಿ ಬಟ್ಟೆ ತೊಗೊಳಕ್ಕೆ ಬಂದಿದ್ವಿ. ಇದು ಬ್ಲಾಗ್ ಬಂದುಬಿಟ್ಟು ಶುಕ್ರವಾರದ್ದು. ನಾನು ಇದಾದಮೇಲೆ ಮುಂದಿನ ಬ್ಲಾಗ್ ಇರುತ್ತೆ, ಅದು 2 ದಿನದ ಬ್ಲಾಗ್ ಆಗಿರುತ್ತೆ. ಈ ಬ್ಲಾಗಲ್ಲಿ ಅದು ಸೋಮವಾರದ್ದು 2 ಕೂಡ ಮಿಕ್ಸ್ ಆಗಿದೆ. ಫಂಕ್ಷನಲ್ಲಿ ನನ್ನ ಫಂಕ್ಷನಾಗ ಓಡಾಡೋದಿತ್ತು, ಹಾಗಾಗಿ ನಾನು ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ. ಹಾಗಾಗಿ ನಾನು ತೊಗೊಂಡಿಲ್ಲ ನೋಡಿ ಫ್ರೆಂಡ್ಸ್. ಶನಿವಾರದ್ದು ಬ್ಲಾಗು, ಸಂಡೇ ಬ್ಲಾಗು 2 ತೆಗ್ದಿಲ್ಲ, ಹಾಗಾಗಿ ಸಾರಿ ಕೇಳ್ತಾಯಿದ್ದೀನಿ. ನಾನು ಶೌರ್ಯ ಕೂತ್ಕೊಂಡಿದ್ವಿ. ನಮ್ಮಮ್ಮ ಬರ್ತಾಯಿದ್ರು, ಹಂಗಾಗಿ ಕಾಯ್ತಾಯಿದ್ವಿ. ಅಲ್ಲಿಂದ ನಾವು ಊಟ ಮಾಡಿಕೊಂಡು ಆಟೋ ಹತ್ಕೊಂಡು ಬಂದ್ವಿ. ಅಲ್ಲೇ ಇಳಿದೆ, ಸತ್ತರ್ಪುರ ರೋಡಿಗೆ ಇಳಿದ್ಬಿಟ್ಟು ಅಲ್ಲೇ ಕೂತ್ಕೊಂಡಿದ್ದೆ. ನಮ್ಮ ಮಮ್ಮಿಗೆ ವೇಟ್ ಮಾಡ್ತಾಯಿದ್ದೆ ನೋಡ್ರಿ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ವೀನ್ ಲಕ್ಷ್ಮಿ. ಇದು ಯಾವ ವಿಡಿಯೋ ಆಯ್ತಪ್ಪ ಅಂದರೆ 2 ದಿವಸದ ವಿಡಿಯೋ ಇದು. ಹಿಂದಿನ ದಿನದ್ದು, ಆಮೇಲೆ ಮಾರನೇ ದಿನದ ಇದು ವಿಡಿಯೋ. ಬರೀ ಈಗ ಚಟ್ನಿ ಮಾಡ್ತಾಯಿದ್ದೀನಿ. ಅಂದರೆ ಚಟ್ನಿ ಅಮಾಸಿ ಮೊನ್ನೆ ಆಗಿತ್ತಲ್ರಿ, ಹಂಗಾರೆ 7 ದಿನಕ್ಕೆ 8 ದಿನಕ್ಕೆ ಮಾಡ್ತಾರೆ, ಹಾಗೆ 7 ದಿನಕ್ಕೆ ಮಾಡ್ತಾಯಿದ್ದೀನಿ. ಈಗ ಬದ್ನಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ರೊಟ್ಟಿ ಆಲ್ರೆಡಿ ಆಗ್ಯದ. 2 ಚಿಪ್ಟಿ ಮಾಡೀನಿ. ರೊಟ್ಟಿ ಮಾಡಿಟ್ಟೀನಿ. ಆಮೇಲೆ ಅನ್ನ ಕೂಡ ಆಗ್ಯದ. ಈಗ ಬದ್ನಿಕಾಯಿ ಪಲ್ಯ ಚಪಾತಿ ಮಾಡಬೇಕು ನೋಡ್ರಿ ಫ್ರೆಂಡ್ಸ್. ಈಗ ಚಪಾತಿ ಮಾಡ್ತಾಯಿದ್ದೀನಿ ನಾನು. ನಮ್ಮ ಚಿನ್ನಿ ಬಂಗಾರಿ ಹ್ಯಾಂಗೆ ಕೂತಾಳು ನೋಡ್ರಿ ಇಲ್ಲಿ. ಆಗ ಚಿನ್ನಿ ಬಂಗಾರಿ ಹಾಯ್ ಮೇಡಮ್ಮ. ಅಯ್ಯ ಎಷ್ಟು ಚಲೋ ಆಗ್ತದಲ್ಲ ಗೋಬಿದು. ನಮ್ಮ ಚಿನ್ನಿ ಬಂಗಾರಿಗೆ ಚಿಕ್ಕ ಚಪಾತಿ, ಸಣ್ಣ ಚಪಾತಿ, ಬದ್ನಿಕಾಯಿ ಪಲ್ಯ ರೆಡಿ ಆಗ್ಯದ ನೋಡ್ರಿ ಫ್ರೆಂಡ್ಸ್. ಹಾಂ, ಎಲ್ಲಿ ಕೂತೀರಿ? ಚಪಾತಿ ಮಾಡ್ಲತ್ತೀನಿ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ಕೂತಾಳ ಚಿನ್ನಿ ಬಂಗಾರಿ. ಗುಬ್ಬಿ ಎಲ್ಲಿ ಕೂತೀರಿ? ಹಾಂ, ಎಲ್ಲಿ ಕೂತೀರಿ? ನಗು ಇಲ್ಲಿ ನೋಡ್ರಿ, ಬದ್ನಿಕಾಯಿ ಪಲ್ಯ ರೆಡಿ ಆಗ್ಯದ. ಈಗ ನೀವು ಕೊಡ್ಬೇಕು ನೋಡ್ರಿ. ಇವತ್ತು ನಾವು ಎಲ್ಲಿ ಹೊಂಟಿವಮ್ಮ? ಹೊಂಟೀವಿ ನೋಡ್ರಿ ಫ್ರೆಂಡ್ಸ್. ಎಲ್ಲಿ ಹೋಗ್ತಿದ್ದೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಚಪಾತಿ ಮಾಡಿ ನವದೆ ಕೊಡ್ತೀನಿ. ರೊಟ್ಟಿ ಮಾಡಿ ನೋಡ್ರಿ. 2 ಚಿಪ್ಟಿ ಮಾಡೀನಿ. ಪೂಜೆ ನಮ್ಮ ಯಜಮಾನ್ರು ಮಾಡ್ಯಾರ. 2 ಚಿಪ್ಟಿ ಸಣ್ಣ 2 ಮಾಡೀನಿ. ಚಜ್ಜಿ ರೊಟ್ಟಿ
ಈಗ ನೈವೇದ್ಯ ಕೊಡ್ತೀನಿ ರೀ. ನೈವೇದ್ಯ ಕೊಟ್ಟು ಚಪಾತಿ ಮಾಡಿ ಊಟ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ್. ಊಟ ಮಾಡಿ ಬಟ್ಟೆ ಬಾಂಡೆ ಎಲ್ಲ ಮುಗಿಸ್ಬೇಕು. ಬಟ್ಟೆ ಬಾಂಡೆ ಎಲ್ಲ ಮುಗಿಸಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಬೇಕು. 2 ದಿನ ಹೊಂಟೀನಿ ನಾನು. ಇವತ್ತು ಸೋಮವಾರ. ಇವತ್ತು ಸೋಮವಾರ ಸಂಜೆಗೆ 5:30 ಹೋದ್ರೆ, ಆಮೇಲೆ ಬುಧವಾರ ಅಂದ್ರೆ ಬುಧವಾರ ಮಧ್ಯಾಹ್ನ ಆಗ್ಬೋದು, 10 ಗಂಟೆ 11 ಗಂಟೆ ಆಗ್ಬೋದು, ಬೆಳಗ್ಗೆನೆ ಬರ್ತೀನಿ ನೋಡ್ರಿ ಫ್ರೆಂಡ್ಸ್. ಹಂಗಾಗಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಬೇಕು, ಬಟ್ಟೆ ಭಾಂಡೆ ಮುಗಿಸ್ಬೇಕು. ನಿನ್ನೆ ಅವು ಕೂಡ ಎಲ್ಲ ಗಳಿಗೆ ಹಾಕಿಡಬೇಕು ನೋಡ್ರಿ ಫ್ರೆಂಡ್ಸ್. ಬಾಯ್ ಮೇಡಮ್. ನೋಡಿ ಫ್ರೆಂಡ್ಸ್, ಇವಾಗ ನಾವು ಮಾರಡಿಗೆ ಹೊಂಟಿವಿ. ಯಾಕಪ್ಪ ಅಂದ್ರೆ ಉಜ್ಜಾಳ ಮಾಡೋದದ, ಹಾಗಾಗಿ ಮಾರಡಿಗೆ ಹೊಂಟಿವಿ ನೋಡ್ರಿ ಫ್ರೆಂಡ್ಸ್. ಬರ್ರಿ ನೀವು ಪನ ಹೋಗಾಮಿ. ನೋಡ್ರಿ ನಾವೀಗ ಬಸ್ ಸ್ಟ್ಯಾಂಡಿಗೆ ಬಂದೀವಿ, ಸೋಲಾಪುರ ಬಸ್ ಸ್ಟ್ಯಾಂಡ್ಗೆ. ಈಗ ಮಾರಡಿಗೆ ಹೋಗ್ತೀವಿ ನೋಡ್ರಿ. ಈಗ ಫುಲ್ ರಶ್ ಅಂದ್ರೆ ರಶ್ ಅದ ನೋಡ್ರಿ. ಸಂಜೆ ಹೊತ್ತು ಫುಲ್ ರಶ್ ಅದ. ಅಲ್ಲಿ ನಮ್ಮ ಮನೆ ಹತ್ರ ಆಟ ಹತ್ಕೊಂಡು ಇಲ್ಲಿ ಬಂದೀವಿ ನೋಡ್ರಿ ಬಸ್ ಸ್ಟ್ಯಾಂಡ್ಗೆ. ಈಗ ಮಾರಡಿ ಬಸ್ ಸ್ಟ್ಯಾಂಡ್ ಮಾರಡಿ ಆಟೋ ಹತ್ಬೇಕೀಗ. ನಾವು 3 ಜನ ಹೊಂಟೀವಿ ನೋಡ್ರಿ. ವಾಜ್ ಆಗ್ತದ.